ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಹಾದೇವ್ ಹೊನ್ನವಾಡ್ ಅಂತ. ನಾನು ಸ್ತ್ರೀರೋಗ ಪ್ರಸೂತಿ ತಜ್ಞ, ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸಾ ತಜ್ಞ ಮತ್ತು ಬಂಜಿತ ನಿವಾರಣಾ ತಜ್ಞ. ಈಗ ನಾವು ಪುರುಷ ಜನನಾಂಗ ಬದ್ಧದ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಪುರುಷ ಜನನಾಂಗ ಹೆಂಗಿರುತ್ತೆ ಅಂದರೆ, ಇದು ಟೆಸ್ಟಿಸು ಅಥವಾ ತರಡು ಬೀಜ. ಇಲ್ಲಿ ಟೆಸ್ಟಿಸ್ ಅಲ್ಲಿ ವೀರ್ಯಾಣು ಉತ್ಪತ್ತಿ ಆಗುತ್ತೆ. ಈ ಟೆಸ್ಟಿಸ್ ಅಲ್ಲಿ ವೀರ್ಯಾಣು ಉತ್ಪತ್ತಿ ಆಗಬೇಕಂದ್ರೆ ಮನುಷ್ಯನಿಗೆ ಮೊದಲು ಮೆದುಳಿನಿಂದ ಹಾರ್ಮೋನ್ಗಳು ರಿಲೀಸ್ ಆಗ್ತವೆ. ಹೈಪೋಥಾಲಮಸ್ ಇಂದ GnRH ಅಂತ ರಿಲೀಸ್ ಆಗುತ್ತೆ. ಆ GnRH ಬಂದ್ಬಿಟ್ಟು ಪಿಟ್ಯೂಟರಿ ಗ್ಲ್ಯಾಂಡ್ ಮೇಲೆ ಆಕ್ಟ್ ಆಗಿ FSH ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ FSH ಹಾರ್ಮೋನು ಈ ಟೆಸ್ಟಿಸ್ ಮೇಲೆ ಕೆಲಸ ಮಾಡಿ ಈ ಟೆಸ್ಟಿಸ್ ಅಲ್ಲಿ ವೀರ್ಯಾಣು ಉತ್ಪತ್ತಿ ಆಗುತ್ತೆ. ಆ ವೀರ್ಯಾಣು ಏನಾಗುತ್ತೆ ಅಂದ್ರೆ, ಈ ವೀರ್ಯಾಣು ಉತ್ಪತ್ತಿಯಾಗಿ ಇಲ್ಲಿ ಎಪಿಡೆಡಿಮಿಸ್ ಅಂತ ಗ್ಲ್ಯಾಂಡ್ ಇರುತ್ತೆ. ಈ ಎಪಿಡೆಡಿಮಿಸ್ ಗ್ಲ್ಯಾಂಡ್ ಬಂದ್ಬಿಟ್ಟು ಇಲ್ಲಿ ಕಲೆಕ್ಟ್ ಆಗುತ್ತೆ. ಇಲ್ಲಿ ಕಲೆಕ್ಟ್ ಆದ್ಮೇಲೆ ಮ್ಯಾಚುರೇಷನ್ ಆಗುತ್ತೆ. ಮ್ಯಾಚುರೇಷನ್ ಆದ್ಮೇಲೆ ಯಾವಾಗ ಪುರುಷ ಲೈಂಗಿಕ ಕ್ರಿಯೆ ಮಾಡ್ತಾನಲ್ಲ, ಆರ್ಗಸಮ್ ರೀಚ್ ಆಗುವಾಗ ಏನಾಗುತ್ತೆ ಅಂದ್ರೆ, ಇಲ್ಲಿಗ ಸ್ನಾಯುಗಳ ಸಂಕುಚಿತ ಆಗಿ ಅಲ್ಲಿಂದ ಈ ಮುಖಾಂತರ ಇದು ಇದು ಏನು ವ್ಯಾಸ್ ಡಿಫರೆನ್ಸ್ ಮುಖಾಂತರ ಇದು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸೆಮಿನಲ್ ವೆಸಿಕಲ್ ಅಂತ ಇರುತ್ತೆ. ಆ ಸೆಮಿನಲ್ ವೆಸಿಕಲ್ ಅಲ್ಲಿ ಒಂದು ಫ್ಲೂಯಿಡ್ ಅಂದ್ರೆ ಒಂದು ನೀರಿನ ಅಂಶ ಸ್ರಾವವಾಗಿ ಅದರಲ್ಲಿ ಈ ಇಜಾಕ್ಯುಲೇಟ್ ಡಕ್ಟ್ ಮುಖಾಂತರ ಬಂದ್ಬಿಟ್ಟು ಆಮೇಲೆ ಇದು ಪ್ರೋಸ್ಟೇಟು. ಈ ಪ್ರೋಸ್ಟೇಟ್ ಮತ್ತು ಇಜಾಕ್ಯುಲೇಟ್ ಡಕ್ಟ್ ಇಂದ ಒಂದು ಫ್ಲೂಯಿಡ್ ಬರುತ್ತೆ. ಆ ಫ್ಲೂಯಿಡ್ ಏನ್ ಮಾಡುತ್ತೆ ಅಂದ್ರೆ, ಆ ವೀರ್ಯಾಣುಗಳಿಗೆ ಒಂದು ಶಕ್ತಿ ಕೊಡುತ್ತೆ ಮತ್ತು ಊಟ ಕೊಡುತ್ತೆ. ಅದು ಬಂದ್ಬಿಟ್ಟು ಇದು ಪೆನಿಸ್ ಮುಖಾಂತರ ಅಂದ್ರೆ ಪುರುಷ ಜನನ ಮುಖಾಂತರ ಹೊರಗಡೆ ಬಂದ್ಬಿಟ್ಟು ಯೋನಿ ಮಾರ್ಗದಲ್ಲಿ ಡೆಪಾಸಿಟ್ ಆಗುತ್ತೆ. ಈಗ ಪುರುಷರಲ್ಲಿ ವೀರ್ಯಾಣು ಉತ್ಪತ್ತಿ ಆಗಲಿಕ್ಕೆ ಏನು ಕಾರಣ ಇದೆ? ಒಂದು, ಪುರುಷರಲ್ಲಿ ಬ್ರೈನ್ ನಲ್ಲಿ ಯಾವ್ದಾದ್ರು ಸಮಸ್ಯೆ ಇದ್ರೆ, ಜೆನೆಟಿಕ್ ಪ್ರಾಬ್ಲಮ್ಸ್ ಅಂದ್ರೆ ಯಾವ್ದಾದ್ರು ಒಂದು ಕ್ಯಾಲ್ಮನ್ ಸಿಂಡ್ರೋಮ್, ಜೆನೆಟಿಕ್ ಡಿಸಾರ್ಡರ್ಸ್ ಅಥವಾ ಈ ತರ ಹಾರ್ಮೋನ್ ಏನಾಗುತ್ತೆ ಅಂದ್ರೆ ಬ್ರೈನ್ ಇಂದ ಸರಿಯಾಗಿ FSH ಅಥವಾ LH ಅಥವಾ GnRH ಹಾರ್ಮೋನ್ ರಿಲೀಸ್ ಆಗೋದಿಲ್ಲ. ಇದು ಒಂದು. ಇನ್ನೊಂದು ಏನಪ್ಪಾ ಅಂದ್ರೆ, ಎರಡನೇದು ಟೆಸ್ಟಿಸ್ ಸರಿಯಾಗಿ ಆಕ್ಷನ್ ಕೊಡ್ತಾ ಇದ್ರೆ ಮಾಡ್ತಾ ಇಲ್ಲ ಅಂದ್ರೆ ಅವಾಗ ಕೂಡ ಇಲ್ಲಿ ವೀರ್ಯಾಣು ಉತ್ಪತ್ತಿ ಆಗೋದಿಲ್ಲ. ಒಂದು ವೇಳೆ ಬ್ರೈನ್ ಅಥವಾ ಏನು ಕೆಲಸ ಆಗ್ತಿದ್ರೆ ನಾವು ಪ್ರೈಮರಿ ಹೈಪೋಗೊಂಡಿಸಮ್ ಅಂತೀವಿ, ಅಥವಾ ಇಲ್ಲಿ ಕೆಲಸ ಆಗ್ತಿಲ್ಲ ನಾವು ಸೆಕೆಂಡರಿ ಹೈಪೋಗೊಂಡಿಸಮ್ ಅಂತೀವಿ. ಈ ಎರಡು ಕಾರಣದಿಂದ ನಾವು ವೀರ್ಯಾಣು ಉತ್ಪತ್ತಿ ಆಗೋದಿಲ್ಲ. ಈ ವೀರ್ಯಾಣು ಉತ್ಪತ್ತಿ ಆಗದೇ ಇದ್ರೆ ಮುಂದೆ ಈ ಡಕ್ಟ್ ಅಲ್ಲಿ ಬರೋದಿಲ್ಲ. ಇದು ಒಂದು. ಎರಡನೇದು ಏನಪ್ಪಾ ಅಂದ್ರೆ, ಒಂದ್ ವೇಳೆ ಇದು ಎಪಿಡೆಡಿಮಿಸ್ ಏನಾದ್ರು ಇನ್ಫೆಕ್ಷನ್ ಇದ್ರೆ ಅಲ್ಲಿ ಕೂಡ ಏನಾಗುತ್ತೆ, ಇಲ್ಲಿ ಏನು ವೀರ್ಯಾಣು ಜಮಾ ಆಗಿರ್ತಾವಲ್ಲ ಅಲ್ಲಿ ಸತ್ತು ಬಿಡ್ತದೆ. ನೆಕ್ಸ್ಟ್ ಇದೇನಪ್ಪಾ ಅಂದ್ರೆ, ಒಂದು ವೇಳೆ ಪುರುಷ ಜನನಾಂಗ ಟೆಸ್ಟಿಸ್ ಉತ್ಪತ್ತಿ ಆಗಿರೋದಿಲ್ಲ, ಅದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ಅಟ್ರೋಫಿಕ್ ಟೆಸ್ಟಿಸ್ ಅಂತೀವಿ. ಈ ಅಟ್ರೋಫಿಕ್ ಟೆಸ್ಟಿಸ್ ಏನಾಗುತ್ತೆ ಅಂದ್ರೆ ವೀರ್ಯಾಣು ಉತ್ಪತ್ತಿ ಆಗೋದೇನೆ ಇಲ್ಲ. ಇನ್ನೆರಡನೇದು ಇದು ವ್ಯಾಸ್ ಡಿಫರೆನ್ಸ್ ಅಂತೀವಿ. ಈ ವ್ಯಾಸ್ ಡಿಫರೆನ್ಸ್ ಏನಾದ್ರು ಬ್ಲಾಕೇಜ್ ಇದ್ರೆ ಅದಕ್ಕೆ ಏನಂದ್ರೆ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ. ಇಲ್ಲಿ ಬ್ಲಾಕ್ ಇರೋದ್ರಿಂದ ವೀರ್ಯಾಣು ಉತ್ಪತ್ತಿ ಆಗುತ್ತೆ, ಆದ್ರೆ ಈ ಪೈಪ್ ಮುಖಾಂತರ ವೀರ್ಯಾಣು ಇಲ್ಲಿ ಹೊರಗಡೆ ಬರೋದಿಲ್ಲ. ಇದೇನು ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಂತೀವಿ. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ, ಇದರಲ್ಲಿ ಸೆಮಿನಲ್ ವೆಸಿಕಲ್ ಇನ್ಫೆಕ್ಷನ್ ಇದ್ರೆ ಅಥವಾ ಪ್ರೋಸ್ಟೇಟಲ್ ಇನ್ಫೆಕ್ಷನ್ ಇದ್ರೆ ಏನಾಗುತ್ತೆ ಅಂದ್ರೆ, ಆ ಇನ್ಫೆಕ್ಷನ್ ಇಂದ ವೀರ್ಯಾಣುಗೆ ವಿಷಕಾರಿ ವಸ್ತುಗಳು ಬಂದ್ಬಿಟ್ಟು ಆ ವೀರ್ಯಾಣುಗಳನ್ನು ಅದು ಕೊಲ್ಲಲ್ಪಡುತ್ತದೆ. ಇದು ನೆಕ್ಸ್ಟ್. ಇನ್ನೊಂದು ಏನಪ್ಪಾ ಅಂದ್ರೆ, ಇದೇನ್ ಪೈಪ್ ಮುಖಾಂತರ ಬರುತ್ತಲ್ಲ ಲೈಂಗಿಕ ಕ್ರಿಯೆ ಮಾಡಿದಾಗ, ಕೆಲವೊಂದ್ಸರಿ ಅದು ಪೆನಿಸ್ ಟಿಪ್ ಮೇಲೆ ಓಪನಿಂಗ್ ಇರದೇ ಇದ್ರೆ ಕೆಲವೊಂದ್ಸರಿ ಕೆಳಗಡೆ ಇರುತ್ತೆ. ಅದಕ್ಕೆ ನಾವು ಹೈಪೋಸ್ಪಿಡೇಸಿಸ್ ಅಂತೀವಿ. ಹೈಪೋಸ್ಪಿಡೇಸಿಸ್ ಇರುವಾಗ ಅದು ಸರಿಯಾಗಿ ಏನಾಗುತ್ತೆ, ಪುರುಷ ಲೈಂಗಿಕ ಕ್ರಿಯೆ ಮಾಡಿದ ಮೇಲೆ ಅದು ಯೋನಿ ಮಾರ್ಗದಲ್ಲಿ ಅವರಿಗೆ ಧಾತುವನ್ನು ಡೆಪಾಸಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಕಾರಣಗಳಿಂದ ಏನಾದರೂ ಸಮಸ್ಯೆ ಇದ್ರೆ ಅದು ವೀರ್ಯಾಣು ವಿಜಾನದಲ್ಲಿ ಡೆಪಾಸಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ನಾವು ಒಂದು ಬೇಸಿಕ್ ಟೆಸ್ಟ್ ಅಂದ್ರೆ ಸೆಮೆನ್ ಅನಾಲಿಸಿಸ್. ಪುರುಷರಿಗೆ ನಾ ಹೇಳಿದಂಗೆ 3 ರಿಂದ 5 ದಿವಸ ಗ್ಯಾಪ್ ಇಟ್ಕೊಂಡ್ ಬಂದ್ಬಿಟ್ಟು ಚೆಕ್ ಮಾಡಿದಾಗ ಸಿಮೆನ್ ನಾರ್ಮಲ್ ಇದ್ರೆ ಬೇರೆ ಏನೋ ಟೆಸ್ಟ್ ಮಾಡ್ಬೇಕು ಜರುರತ್ತಿಲ್ಲ. ಒಂದು ವೇಳೆ ಸಿಮೆನ್ದಲ್ಲಿ ಕೌಂಟ್ ಕಡಿಮೆ ಇದ್ರೆ ಅಥವಾ ಮೋಟಿಲಿಟಿ ಕಡಿಮೆ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಸ್ಕ್ರೋಟಮ್ ಅಂದ್ರೆ ತರ್ಡ್ ಬೀಜ್ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ. ಸ್ಕ್ಯಾನಿಂಗ್ ಮಾಡಿ ಟೆಸ್ಟಿಸ್ ಸೈಜ್ ಸರಿ ಇದೆ ಇಲ್ವೋ ಅಥವಾ ವೆರಿಕೋಸ್ ಇದೆ ಚೆಕ್ ಮಾಡಿ ನೋಡ್ತೀವಿ. ಒಂದು ವೇಳೆ ಅಬ್ಸ್ಟ್ರಕ್ಷನ್ ಇದ್ದಾಗ ಕೂಡ ನಾವು ಅದನ್ನ ಚೆಕ್ ಮಾಡಿ, ಒಂದ್ ವೇಳೆ ಒಂದ್ ಸೈಡ್ ಬ್ಲಾಕ್ ಇದ್ರೆ ಅದನ್ನ ನಾವು ವ್ಯಾಸೋಸ್ಟಮಿ ಮಾಡಿ ಅಂತೇಳಿ ಅದನ್ನು ಕರೆಕ್ಟ್ ಮಾಡಬಹುದು. ಒಂದ್ ವೇಳೆ ಲೈಂಗಿಕ ಕ್ರಿಯೆ ಸಂಬಂಧಿತವಾಗಿ ಏನಾದರೂ ಸಮಸ್ಯೆ ಇದ್ರೆ, ಈಗಿನ ಕಾಲದಲ್ಲಿ ಪುರುಷರಿಗೆ ಲೈಂಗಿಕ ಡಿಸ್ಫಂಕ್ಷನ್ ಅಂತೀವಿ, ಸೆಕ್ಚುಯಲ್ ಡಿಸ್ಫಂಕ್ಷನ್, ಅದು ಕಾಮನ್ ಪ್ರಾಬ್ಲಮ್ ಆಗಿದೆ. ಯಾಕಪ್ಪ ಅಂದ್ರೆ ಸ್ಟ್ರೆಸ್, ಆಮೇಲೆ ಆಹಾರ ಪದ್ಧತಿ ಅಥವಾ ಲೈಫ್ ಸ್ಟೈಲ್, ಇದರಿಂದ ಏನಾಗಿದೆ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಕೂಡ ತೊಂದರೆ ಬರ್ತಾ ಇದೆ. ಈಗ ನಾವು ಲೈಂಗಿಕ ಕ್ರಿಯೆ ಪುರುಷರಲ್ಲಿ ಆಗುವಂತ ಲೈಂಗಿಕ ಕ್ರಿಯೆ ಡಿಸ್ಫಂಕ್ಷನ್ ಅಥವಾ ಮೇಲ್ ಸೆಕ್ಚುಯಲ್ ಡಿಸ್ಫಂಕ್ಷನ್ ಅನ್ನು ನಾನು ಮುಂದಿನ ಆಡಿಯೋದಲ್ಲಿ ವಿಸ್ತೃತವಾಗಿ ಹೇಳುತ್ತೇನೆ. ಅದಕ್ಕಾಗಿ ಯಾವುದೇ ಪುರುಷ ಕೂಡ
ತನಗೆ ವೀರ್ಯಾಣು ಉತ್ಪತ್ತಿಯಲ್ಲಿ ಏನೋ ಸಮಸ್ಯೆ ಇದ್ದರೆ ಯಾವುದೇ ಅಧೈರ್ಯಗೊಳ್ಳಬಾರದು. ತಾವು ಆಸ್ಪತ್ರೆಗೆ ಎಸ್ಪೆಷಲಿ ಬಂಜೆತ ನಿವಾರಣೆಗೆ ಹೋಗಿದ್ರೆ ನಾವು ಕರೆಕ್ಟಾಗಿ ಚೆಕ್ ಮಾಡಿ ಏನಾದ್ರು ಉಪಚಾರ ಮಾಡಿ ಮಾಡಬಹುದು. ಅದಕ್ಕೆ ಯಾರು ಅಧೈರ್ಯಗೊಳ್ಳಬಾರದು. ಗಂಡ ಹೆಂಡತಿ ಕೂಡಿ ಆಸ್ಪತ್ರೆಗೆ ಬಂದು ಚೆಕ್ ಮಾಡಿಸ್ಬೋದು. ಏನಾದರೂ ತಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಹುಬ್ಬಳ್ಳಿಯ ಸ್ಪಂದನ ಆಸ್ಪತ್ರೆ ಮತ್ತು ಜನ್ಯ ಬಂಧಿತ ನಿವಾರಣಾ ಕೇಂದ್ರ ಉಣ್ಕುಲಾಸ್ ಹುಬ್ಬಳ್ಳಿಗೆ ಬಂದುಬಿಟ್ಟು ತಾವು ಚಿಕಿತ್ಸೆ ಪಡೆಯಬಹುದು. ಅಪಾಯಿಂಟ್ಮೆಂಟ್ ತಗೊಳ್ಳಿಕ್ಕೆ 0836-4850-730 ನಂಬರ್ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ತಾವು ಆಸ್ಪತ್ರೆಗೆ ಬರಬಹುದು. ಧನ್ಯವಾದಗಳು.